ಗೈಸ್, ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿರೋದು ಬಂದು ಮತ್ತಿಕೆರೆಯಿಂದ. ಮತ್ತಿಕೆರೆಯಲ್ಲಿ ಎಲ್ಲಿ ಅಂದರೆ ನಮ್ಮ ಸಂತು ಮಹಾರಾಜ್ ಅವರ ಮನೆ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಕೆಳಗಿಂದ ಫಸ್ಟ್ ಟೈಮ್ ಅವ್ರ ಮನೆ ಹತ್ರ ಬಂದಿದ್ದೀನಿ. ಈಗ ನಾವಿಬ್ಬರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾವು ಪಿ ಜಿಲಿ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡಿ ಇಬ್ಬರು ಒಟ್ಟಿಗೆ ಪಿ ಜಿ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಎಲ್ಲದು ಗಾಂಧಿ ಬಜಾರ್ ಹತ್ರ. ಸೊ ಏನಕ್ಕೆ ಅಲ್ಲಿ ಅಂದರೆ, ಸ್ವಲ್ಪ ರಿಚ್ ಪೀಪಲ್ಗೆ ರಿಚ್ ಏರಿಯಾನೇ ಬೇಕಲ್ಲ ನೋಡಿ. ಕೂತ್ಗಳಲ್ಲಿ ಅದಕ್ಕೇನೆ ಅವನು ಸಿಲ್ವರ್ ತೆಗೆದು ಇವಾಗ ಗೋಲ್ಡ್ ಹಾಕೊಂತಾನೆ. ಸೊ ಬನ್ನಿ ಈಗ ಹೋಗಿ ಪಿ ಜಿ ಹುಡ್ಕೋಣ. ಯಾವ ಥರ ಪಿ ಜಿ ಬೇಕು ನಿಮಗೆ? ಲಕ್ಸುರಿ ಆಯಿತು. ಆಮೇಲೆ ಎ ಸಿ ಅಂತೆ. ನನಗೆ ಬೇಡ ಬಿಡಿ, ಮುಂದಕ್ಕೆ ನೀವೇ ನೋಡಿ ಗೊತ್ತಾಗತ್ತೆ. ಸೊ ಬನ್ನಿ, ಲೇಟ್ ಮಾಡಿದಿರ ಇವಾಗ ಹೊರಡೋಣ. ಲೆಟ್ಸ್ ಸ್ಟಾರ್ಟ್. ಪೆಟ್ರೋಲ್ ಅಷ್ಟು ಹೌದು ಗೈಸ್, ಪೆಟ್ರೋಲಿಗೆ ಕಾಸೇ ಇಲ್ಲ ಗೈಸ್. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ಹೋಗಿ ಬಂದು ನಂಗೊಬ್ನಿಗೆ ಯಾಕಿಂಗಾಗಿದೆ ಯಾಕಿಂಗಾಗಿದೆ ಯಾಕಿಂಗಾಗಿದೆ. ಬಜೆಟಲ್ಲಿ ಮಾಡ್ತಾ ಇದೀವಿ ಬ್ಲಾಗ್ನ. 100 ರೂಪಾಯಿ ಬಜೆಟಲ್ಲಿ ಬ್ಲಾಗ್ ಮಾಡ್ತಾ ಇದೀವಿ. ಅರ್ಥ ಆಯ್ತು ಅನ್ಸುತ್ತೆ. ಪಿ ಜಿಗೆ ಅಡ್ವಾನ್ಸ್ ಕೊಡ್ಬೇಕಲ್ಲ, ಅದಕ್ಕೆ. ಕೂತ್ಗಳಲ್ಲಿ ಸೊ ಬನ್ನಿ ನೋಡಿ, ಇವಾಗ ಸಪೋರ್ಟ್ ಮಾಡಿ, ಫೋನ್ ಪೇ ಮಾಡಿ. ಇವತ್ತು ನಾನು ಹೋಗ್ತಿರೋದು ಯಾವುದರಲ್ಲಿ ಅಂದರೆ, ನಮ್ಮ ಅಯಾಬೂಜಾದಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಈಗ ಹೋಗೋಣ. ಗೈಸ್, ಎಲ್ಲರ ಮನೆಗೂ ಗೇಟ್ ಇರುತ್ತೆ. ಗೇಟ್ ಇಲ್ದಿರೋ ಮನೆ ಯಾರ್ದಾರ ನೋಡಿದ್ಯೇನೋ? ಇಲ್ವಾ? ಇಲ್ಲಿ ನೋಡಿ, ಗೇಟೇ ಇಲ್ಲ ಮನೆಗೆ. ವೆರಿ ಇಂಟ್ರೆಸ್ಟಿಂಗ್. ಲೋ ಹಿಂದೆ ಕಿಸ್ಕೊಡ್ತಾವ್ ನಾ ಗಾಡಿಗೆ. ನೀನೇ ನಿಲ್ಸಿರೋದಂಗೆ. ನಾನು ಅಲ್ಲಿ ನಿಲ್ಸಿದ್ದು. ಇಲ್ಲ ಪೆಟ್ರೋಲ್ ಇಲ್ಲ ಮಗನೇ. 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ಹೊಸ ಗಾಡಿ ಹೆಂಗಿದೆ ಅಂತ. ಯಾ ಬುಜಾಗು ಕಡಿಮೆ ಅಲ್ಲ, ಸೌಂಡ್ ನೋಡಿ. ಇದೋ ಗೈಸ್, ಇದು ಎಕ್ಸಾಸ್ಟ್ ಬಂದು SC ಪ್ರಾಜೆಕ್ಟ್. ನೀವೋನ ಏಯ್, ಲೋ ಬಜೆಟ್ ಬ್ಲಾಗ್ ಗೈಸ್ ಇದು. ಬನ್ನಿ ಹೋಗೋಣ. ನೋಡ ಎಷ್ಟು ಚಂದ ಅಲ್ಲ ಗೈಸ್. ಫೈನಲಿ ನಾವು ಪಿ ಜಿ ಹುಡ್ಕಕ್ಕೆಲ್ಲ ಬಂದಿದ್ದು ಕಡ್ಲೆಕಾಯಿ ಪರ್ಸೆ ಬಸವನಗುಡಿಗೆ ಬಂದಿರೋದು. ನನಗಿದ್ರ ಒಂಥರ ಸಂತೋಷ. ಸೊ ಬನ್ನಿ, ಇವತ್ತಿನ ದಿನ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗೋಣ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎಲ್ಲಾಮೇ ಟ್ವಿಸ್ಟೇ. ಬೇರೆ ಲೆವೆಲ್, ಫುಲ್ ಎಂಟರ್ಟೈನ್ಮೆಂಟ್. ಏನಿಲ್ಲ ಏನಿಲ್ಲ, ಅವೆಲ್ಲ ಡವು ಗೈಸ್. ಫೈನಲಿ ಬಂದಿದ್ದೀವಿ ಕಡ್ಲೆಕಾಯಿ ಪರಿಷದಲ್ಲಿ. ಕಡ್ಲೆಕಾಯಿ ಫೇಮಸ್ ಗೈಸ್. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಕಡ್ಲೆಕಾಯಿ ಪರ್ಸೆಗೆ ಬಂದಿದ್ದೀವಿ ಗೈಸ್. ಫುಲ್ ರಶ್. ಏನ್ ಜನ ಗುರು, ಜನ ಸಾಗರ ನೋಡಿ. ಅಲ್ಲಿ ಮೀಟಪ್ ಮಾಡ್ತಾ ಇನ್ ಗೈಸ್, ಅದಕ್ಕೆ ಇಷ್ಟು ಜನ. ಇನ್ನೊಬ್ಬ ಬರ್ಬೇಕಿತ್ತು ಇವತ್ತು, ಕಣ್ಣನ್ ಮಗ. ಓದ್ ಬ್ಲಾಗ್ ಅಲ್ಲಿ ರೋಸ್ಟ್ ಮಾಡ್ಬಿಟ್ವಿ ಅಂತ ಈ ಬ್ಲಾಗ್ ಅಲ್ಲಿ. ಎಂತ ಟ್ಯಾಲೆಂಟ್ ನೋಡಿ ಗೈಸ್. ಎಲ್ಲ ಹುಡುಗಿರ್ಗೆ ಇದೆ, ಹುಡುಗರಿಗೆ ಏನೂ ಇಲ್ವಾ? ಅಯ್ಯೋ, ಡಬಲ್ ಮೀನಿಂಗ್ ಸರ್. ಏನ್ ರಶ್ ಇದಲ್ಲಿ ಯಪ್ಪ. ಕಡ್ಲೆಕಾಯಿ ಪಾರ್ಸೆಲ್ ಕಡ್ಲೆಕಾಯಿಗಿಂತ ಬೇರೆ ಬೇಡ್ದಿರೋ ಐಟಮ್ಗಳೇ ಜಾಸ್ತಿ ಇದಾವೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೆಡ್ಶೀಟ್ ಅಂತೆ, ಅದಂತೆ ಇದಂತೆ, ಅದಂತೆ ಇದಂತೆ, ಬಲೂನ್ಗಳಂತೆ, ಏನೇನೋ ಇದಾವೆ. ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಹೈ, ರಿಯಾಕ್ಷನೇ ಇಲ್ಲ, ಮಾತೇ ಬರಲ್ಲ, ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ. ನೋ ರಿಯಾಕ್ಷನ್ಸ್. ನಡೀರಿ ಮುಂದೆ ಹೋಗೋಣ. ಅಲ್ಲಿ ನೋಡಿ, ಜನ ಸಾಗರ.
ಎಂಥ ಜನಸಾಗರ ಅಂದರೆ ನೋಡಿ ಎಷ್ಟು ಜನ ಇದ್ದಾರೆ. ಯಾರು ತುಂಬ ಜನ ಬಂದಿದ್ದಾರೆ, ಯೂಟ್ಯೂಬರ್ಗಳಂತೆ, ಬ್ಲಾಗರ್ಗಳಂತೆ ಬಂದಿರೋದೇ ನಾವು ಸುಮ್ಮನೆ ಕೂತ್ಕೋ, ಯಾರು ಬಂದಿಲ್ಲ ಅಲ್ಲಿ. ಬಂದಿದ್ದಾರೋ ಯಾರು ನೋಡಿ, ಎಲ್ಲೆಲ್ಲೂ ಬ್ಲಾಗರ್ಸು ರೀಲ್ಸ್ ಮೇಕರ್ಸ್ ಎಲ್ಲ. ಹೇಗೆ ಅನ್ನಿಸ್ತಿದೆ ಬಂದು? ಜನಸಾಗರ ಅದು ಬಿಟ್ಟು ಬೇರೆ ಹೇಳೋ, ಆಗ್ಲಿನ ಅದನ್ನೇ ಹೇಳ್ತಾ ಇದೀವಿ. ಏನು ನೋಡಕ್ ಸಿಗ್ತಾನೆ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಇದೀವಿ. ಏನ್ರೋ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಆಮೇಲೆ ಮಿಕ್ಕಿದ್ದು ಪ್ರೋಗ್ರಾಮ್. ಆಮೇಲೆ ನೋಡೋಣ ಏನೇನು ಸಿಗುತ್ತೆ, ಗೈಸ್ ಇವಾಗ ಕಾಣಿಸ್ತು ದೇವಸ್ಥಾನ. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮಿಕ್ಕಿದ ಕೆಲಸ ಮಾಡೋಣ. ಮಿಕ್ಕಿದ ಕೆಲಸ ಅಂದ್ರೆ ಮೀನ್ಸ್ ಬೇರೆ ಕಡೆ ಎಲ್ಲ ನೋಡೋಣ. ಇಲ್ಲಿ ಈ ದೇವಸ್ಥಾನದ ಹತ್ರ ಬರಕ್ಕೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ನೋಡಿ, ನೀವು ಸುಮ್ಮನೆ ಕಾಮಿಡಿಗೆ ಹೇಳ್ತಿಲ್ಲ. ಯಾರ್ಯಾರು ಬರಕ್ ಪ್ಲಾನ್ ಹಾಕಿದ್ದೀರಾ ಕಡ್ಲೆಕಾಯಿ ಪರ್ಸೆಗೆ, ಇಲ್ಲಿಂದ ನೋಡ್ಬಿಡಿ, ಒಂದು ಅಸಂಪ್ಷನ್, ಒಂದು ಅನಾಲಿಸಿಸ್ ಮಾಡಿ ಹೆಂಗ್ ಬರ್ಬೋದು, ಏನ್ ಕತೆ ಅಂತ ನೋಡಿ. ನಡಿ ಅಂದ್ರೆ ಜನಸಾಗರ. ದೇವಸ್ಥಾನಕ್ಕೆ ಹೋಗೋದೇ ಇವಾಗ ಡೌಟು ಅನ್ಸ್ಬಿಡುತ್ತೆ. ಆಗತ್ತೆ ದೇವಸ್ಥಾನ ಒಳಗೆ ಹೋಗ್ಬೋದು 100%. ಚಪ್ಪಲಿ ಹೇಳ್ಬಿಡ್ತೀಯ ನೋಡ. ರಿಚ್ ಪೀಪಲ್. ಶ್ರೀ ದೊಡ್ಡ ಗಣಪತಿ ದೇವಸ್ಥಾನ ಸನ್ನಿಧಿ, ದೊಡ್ಡ ಗಣೇಶನ ದೇವಸ್ಥಾನ. ಗೈಸ್ ಫೈನಲಿ ಹೆಂಗೋ ಮಾಡಿ ದೇವಸ್ಥಾನ ಒಳಗೆ ಬಂದ್ವಿ. ಟೋಕನ್ ಇಸ್ಕೊಂಡಿದೀವಿ, ಇಟ್ಕೋ ನೀನೆ. ಏನು ಅರ್ಜೆಂಟ್ ಕುಡಿ ಇಲ್ಲಿ. ಶ್ರೀ ದೊಡ್ಡ ಗಣೇಶನ ದೇವಸ್ಥಾನ ಒಳಗೆ. ಗೈಸ್ ಇವಾಗ ಗಣೇಶನ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಿರೋದು? ನಂದಿ ಹತ್ರ ಅಲ್ಲ, ನಂದಿ ಹತ್ರ ಹೋಗ್ತಾ ಇದೀವಿ. ಇನ್ನೊಂದೇನಂದ್ರೆ ಇಲ್ಲಿ ಇಷ್ಟೆಲ್ಲ ಮಾಡ್ಬಿಟ್ಟು ಫೋಟೋ ತೆಗಿಬೇಡ ಅದು ಇದು ಅಂದ್ರೆ BP ರೈಸ್ ಫಸ್ಟ್ ಆಫ್ ಆಲ್ ನಾವು ಒಳಗಡೆ ದೇವ್ರ ಒಳಗಡೆ ತೆಗ್ದೇ ಇಲ್ಲ, ದೇವಸ್ಥಾನದಲ್ಲಿ ತೆಗಿಯಂಗಿಲ್ಲ. ಹೊರಗಡೆಯಿಂದ ಬ್ಲಾಗು, ಹಾ, ಅದ್ರಲ್ಲೂ ಕಿರೀಗ ದೇವಸ್ಥಾನದಲ್ಲಿ ತೆಗಿಯಂಗಿಲ್ಲ ಅಂತ ನಮಗೂ ಸಿಂಪಲ್ ಕಾಮನ್ ಸೆನ್ಸ್ ಎಲ್ಲ ಇದೆ. ನಮಗೆ ಮಾತಾಡಕ್ ಬರ್ತಾರೆ. ನಾವು ಬೆಳಗ್ಗೆ ತಾನೇ ವಾಲಂಟಿಯರ್ ನಾನು ಮುಗಿಸ್ಕೊಂಡು ಬಂದಿದ್ದೀನಿ, ನಮಗೂ ಗೊತ್ತಿರೋ ಕೆಲಸ, ನನಗೆ ಹೇಳಕ್ ಬರ್ತಾರೆ. ಹೋಗಿ ಬಿಡಿ ಗೈಸ್. ಇಲ್ಲಿಂದನೇ ನಂದಿನ ಝೂಮ್ ಹಾಕ್ಬಿಡ್ತೀನಿ ನೋಡಿ, ಯಾಕೆಂದ್ರೆ ಒಳಗೆ ಅಲೋ ಮಾಡಲ್ಲ. ನಾವು ಇವಾಗ ಹೋಗೋದ ಬೇಡವ ಅನ್ನೋ ಯೋಚನೆದಲ್ಲೇ ಇದ್ದೀವಿ, ಯಾಕಂದರೆ ಟ್ರಾಫಿಕ್ ಅಂತೀನಿ, ಕ್ಯೂ ಜಾಸ್ತಿ ಇದೆ, ಹ್ಯೂಮನ್ ಟ್ರಾಫಿಕ್. ಸೊ ಏನು ಮಾಡೋಣ ಒಳಗ? ಈಗ ತಾನೇ ಬೇಡ ಅಂದಲ್ಲೋ. ಕ್ಯಾಮ್ರಾ ಮುಂದೆ ಒಂಥರ ಇರ್ತೀಯ, ಕ್ಯಾಮ್ರಾ ಹಿಂದೆ ಒಂಥರ ಇರ್ತೀಯ. ಬ್ಯೂಟಿ ಬೆಂಕೈತಿ, ಲುಕ್ಕು ತಂಪೈತಿ. ನೀನೇ ಬರ್ತಿಲ್ಲ ನೋಡು. ಮುಚ್ಚು, ಬನ್ನಿ ಇವಾಗ ಒಳಗೆ ಹೋಗೋಣ. ಇಲ್ಲಿ ತನಕ ನೋಡಿದ್ದು ಟೀಸರು ಅಲ್ಲ ಟ್ರೈಲರು, ಇವಾಗ ಆ್ಯಕ್ಚುಲಿ ಫಿಲಮ್ ಸ್ಟಾರ್ಟು. ಇನ್ನು ಇಂಟ್ರಡಕ್ಷನ್ ಕೊಟ್ಟಿಲ್ಲ, ಈಗ ಕೊಡ್ತೀನಿ. ಕೊಡೋಣ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇಷ್ಟೊತ್ತು ಮಾಡಿದ್ದು ತಮಾಷೆಗಾಗಿ, ಆಗ್ಲಿಂದ ಏನೇನು ಮಾಡೋದು ಎಲ್ಲ ವಿಡಿಯೋನು ಎಲ್ಲ ಜೋಕಿಗೆ. ಈಗಿನ ಒರಿಜಿನಲ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ಅಸಲಿ ಬ್ಲಾಗು ನೋಡಿ. ಈ ಬ್ಲಾಗ್ ಸ್ಪೆಷಲ್ ಏನಂದ್ರೆ ಬಸವನಗುಡಿಯ ಕಡ್ಲೆಕಾಯಿ ಪರಿಷೆ. ಶ್ರೀ ಗಣೇಶನ ಆಶೀರ್ವಾದದ ಜೊತೆಗೆ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ. ಚೆನ್ನಾಗಿ ಹೋಗ್ಲಿ ಅಂತ ಕೇಳ್ಕೊಳೋಣ. ಎಲ್ಲ ನೀವು ಸಪೋರ್ಟ್ ಮಾಡಬೇಕು. ಈಗ ನಾನು ಇನ್ನೊಂದು ಏನಂತ ಇದೀನಿ ಅಂದ್ರೆ ಅವ್ರಿಗೆ ಗಣೇಶನ ಆಶೀರ್ವಾದ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಇರ್ಲಿ ಅಂತ ಕೇಳ್ಕೊತಾ, ನೀವೇನೇನು ಅನ್ಕೊಂಡಿರೋ ಎಲ್ಲ ಆಗಲಿ ಅಂತ ಕೇಳ್ಕೊತಾ, ಮತ್ತಷ್ಟು ಜನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಬ್ಲಾಗು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹೊಸ ಕಂಟೆಂಟ್ ಸಿಗುತ್ತೆ.
ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್. ಇವಾಗ ಚಪ್ಪಲಿ ಬಿಟ್ಟಿದ್ವಿ, ಚಪ್ಪಲಿ ಹಾಕ್ಕೊಂಡ್ವಿ. ಈಗ ಕ್ಯೂ ಹೆಂಗಿಂಗ ಅವ್ರು ಅರೇಂಜ್ ಮಾಡಿರೋದು, ಓಕೆನಾ? ನಮ್ಮ ಚಪ್ಪಲಿನ ನಾವೇ ಕಾಸು ತೊಗೊಂಡಿರ್ತೀವಿ. ತಿರ್ಗಾ ಇವಾಗ ನಾವು ಕಾಸು ಕೊಟ್ಟು ನಮ್ಗೆ ಚಪ್ಪಲಿನೇ ತಗೊಬೇಕಾ? ಏನು ಪಾಯಿಂಟ್. ಸರಿ, ಅದೆಲ್ಲ ಬಿಟ್ಟಾಕಿ. ಹಾಯ್ ಬಾಯ್. ಜೆಂಟ್ಸ್ ಬ್ಲಾಗ್ ಬೈ, ಲೇಡೀಸ್ ಬ್ಲಾಗ್ ನೈ. ನನ್ನ ಬ್ಲಾಗ್ ಅಂದ್ರೆ ಅವ್ನ ಬ್ಲೌಸ್ ಅಂತವನೇ. ಯೂಟ್ಯೂಬ್ ನೋಡ್ತೀರಾ? ಸಬ್ಸ್ಕ್ರೈಬ್ ಕಿಚ್ಚ ಭುವನ್ ಅಂತ ಹಾಯ್ ಹೇಳ್ಬಿಡಿ. ಆಂಟಿ ಎಲ್ಲಿಗೆ ಬರ್ತಾ ಇದ್ದೀರಾ? ದೇವಸ್ಥಾನ ಅಲ್ಲಿರೋದು. ಹ್ಞೂ ಅಲ್ಲೇ ಇರತ್ತದು, ನೀವು ಹೋಗ್ಬೇಕು ಅಲ್ಲಿಗೆ. ಜಾಗ ಇಲ್ಲ. ಲೇ ಸಂತು, ಮಿಸ್ಸಿಂಗ್ ಆಗ್ಬಿಡ್ತೀಯಾ? ಜಾಗನೇ ಇಲ್ಲ. ಇವಾಗ ಹೇಳು ಜಾಲಿ ಜಾಲಿ ಅಂತ. ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ. ಅದಕ್ಕೆ ಹೇಳಿದ್ದು ಗೈಸ್, ಇವಾಗ ಮಿಸ್ ಆದ್ರೂ ಕೂಡ ನನ್ನ ಹತ್ರ ಕರೆನ್ಸಿ ಇಲ್ಲ ಮಾಡೋದಕ್ಕೆ ಅವನಿಗೆ. ಜಾಗನೇ ಇಲ್ಲ, ಜಾಗನೇ ಇಲ್ಲ, ಏನ್ ಮಾಡೋಣ? ಆಂಟಿ ಫುಲ್ಲು ಜಲ್ಲಿ ಜಲ್ಲಿ ಅಂತ. ದೇವಸ್ಥಾನಕ್ಕೆ ಹೋಗಿದ್ರಾ? ಅಲ್ಲ, ಒಳ ಖಾಲಿ ಇದೆ. ಹಾ, ಒಳ ಖಾಲಿ ಇದೆ, ದೇವಸ್ಥಾನ ಖಾಲಿ ಇದೆ. ಆಂಟಿ ಫುಲ್ ಪರಿಚಯ ಆಗ್ಬಿಟ್ಟು ಫುಲ್ ಜಾಲಿ ಜಾಲಿ ಅಂತವ್ರೆ. ಹಾ, ತಿರ್ಗಾಡಿದ್ಮೇಲೆ ದುಡ್ಡೆಲ್ಲ ಖಾಲಿ ಖಾಲಿ ಅಂತ. ಹೇಳಿ ಅಣ್ಣ ಇನ್ನೊಂದ್ಸಲ. ಗಾಲಿ ಗಾಲಿ ಜಾಲೆ ಜಾಲೆ ಕೊಡ್ದಾದ್ಮೇಲೆ ಹೊಟ್ಟೆ ಎಲ್ಲ ತಣ್ಣಿ ಖಾಲಿ. ಹಾಯ್ ಹೇಳ್ಬಿಡಿ. ಜಾಲೆ ಜಾಲೆ ಆಲೆ ಜಾಲೆ ಬೈ ಜಾಲೆ ಚಡ ಕೊಡಿರಿ. ಗೈಸ್, ಏನ್ ಕಂಟೆಂಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದೇನೋ ಟಾಸ್ಕ್ ಅಂತ ಅನ್ಕೊಂಡ್ವಿ, ಇವನ್ ಆ ಟಾಸ್ಕ್ ಕೂಡ ಮಾಡಿಲ್ಲ. ಈ ಬ್ಲಾಗ್ ಯಾರು ನೋಡ್ತೀರಾ, ಬರಕ್ ಮುಂಚೆ ಯೋಚನೆ ಮಾಡ್ಕೊಂಡು ಬನ್ನಿ, ನೋಡಿ ಒಂದ್ಸತಿ ನೀವೇ ಹೆಂಗಿದೆ. ಅದಕ್ಕೆ ನನ್ನ ಬ್ಲಾಗ್ ನೋಡ್ಬಿಡಿ, ಯಾರು ಬರಕ್ ಹೋಗ್ಬಿಡಿ ಅಷ್ಟೇ. ಗೈಸ್, ಕಂಟೆಂಟೇ ಸಿಗ್ತಿಲ್ಲ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೆ ಕಂಟೆಂಟ್ ಕೊಡ್ಬೇಕು, ತಲೆ ಓಡ್ತಿಲ್ಲ ಅಷ್ಟೇ. ಈ ಜನ ನೋಡ್ಬೋದು, ತಲೆನೇ ಓಡ್ತಿಲ್ಲ. ಫಸ್ಟ್ ಹೊರಗೆ ಹೋಗಕ್ ದಾರಿ ಹೆಂಗಂತ ಹುಡ್ಕಾನ, ಆಮೇಲೆ ಕಂಟೆಂಟ್ ಮಾಡಕ್ ಹುಡ್ಕಾನ. ಹುಡ್ಗರ್ಗ್ ನೋಡೋಂಥದ್ದು ಏನು ಇಲ್ಲ ಗುರು, ಬರ್ಲೇಬೇಡ್ರಿ. ಯಾವ ಹುಡ್ಗರು ಹೇಳ್ತಿದ್ದೀನಿ, ವೇಸ್ಟು. ಹುಡುಗಿರ ಜೊತೆ ಬಂದ್ರೆ ನೀವು ಬೋಡಿಸ್ಕೊಂಡೇ ಹೋಗ್ಬೇಕು, ಅದಂತೂ ಪಕ್ಕ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ, ಪ್ರೀತಿನೇ ಹಿಂಗೆ ಕಳ್ಳ. ಪಕ್ಕನಲ್ಲ, ಬರೀ ಹುಡುಗರು ಬರಂಗಿದ್ರೆ ನನ್ನ ಬ್ಲಾಗ್ ನೋಡ್ಬಿಟ್ಟು ಸುಮ್ಮನಾಗ್ಬಿಡಿ. ಅದಂತೂ ಚೆನ್ನಾಗಿ ನನ್ನ ಇನ್ಸ್ಟಾ ಪೇಜು ಮತ್ತು ಇವನ್ ಇನ್ಸ್ಟಾ ಪೇಜಲ್ಲಿ ಕೊಲಾಬ್ರೇಟ್ ಮಾಡಿ ಹಾಕಿರ್ತೀನಿ ನೋಡಿ. ಅದೆಲ್ಲ ಚೆನ್ನಾಗಿ ಸಿಕ್ಕಿದೆ. ಬಟ್ ನೋಡಿ, ಯಾರ್ಯಾರು ಬರೋಕ್ಕೆ ಪ್ಲ್ಯಾನ್ ಆಗ್ತಿದ್ದೀರಾ ಒಂದ್ಸತಿ? ಗೈಸ್, ನಾವು ಬರೋದು ಬಂದಿದ್ದೀವಿ, ಚೆನ್ನಾಗೇ ಬಂದಿದ್ದೀವಿ, ಏನಿಲ್ಲ. ಸಿಂಗಲ್ ಆಗಿ ಬಂದ್ಬಿಟ್ಟಿದ್ದೀವಿ, ಅದೊಂದೇ ತಪ್ಪು ಮಾಡಿದ್ದು. ಗ್ಯಾಂಗಲ್ಲಿ ಬರಬೇಕು, ಹಾಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಎಲ್ಲರೂ ಎಲ್ಲ ಒಟ್ಟಿಗೆ ಬರಬೇಕು, ಒಟ್ಟಿಗೆ ಬಂದಾಗಲೇ ಮಜಾ ಸಿಗೋದು. ಏನು ನನ್ನ ಹೆಲ್ಮೆಟ್ ಇವನು ಇಟ್ಕೋ, ಇವನ್ ಹೆಲ್ಮೆಟ್ ನಾನು ಇಟ್ಕೋ, ಅಷ್ಟೇ. ಇತ್ತೆಗಿ ಅಷ್ಟೇ ನಡೀತಿರೋದು. ನಾವಂತೂ ಬರ್ತಿದ್ದೀವಿ, ಏನು ನೋಡ್ತೀವೋ ಬಿಡ್ತಿಲ್ಲ ಗೊತ್ತಿಲ್ಲ. ಫೋಟೋಸ್ ಮಾತ್ರ ಚೆನ್ನಾಗಿ ಸಿಗ್ತಿದೆ ಅಷ್ಟೇ. ಅಂದರೆ ನಮ್ಮ ಫೋಟೋಸ್ ಅಲ್ಲ, ನಿಮಗೋಸ್ಕರ ಮಾಡ್ತಿರೋ ಫೋಟೋಸ್ ಅಷ್ಟೇ. ಹೇಳಿದೆ ಸಬ್ಸ್ಕ್ರೈಬ್ ಮಾಡ್ದ, ಸಬ್ಸ್ಕ್ರೈಬರ್ ಅಂತ ಹ್ಯಾಂಡ್ ಶೇಕ್ ಮಾಡ್ದ. ಇಲ್ಲೇ ಇದ್ದ ನೋಡಿ. ಗೈಸ್ ನೋಡಿ, ರೈಸ್ ಆಂಜನೇಯನ್ನ ಚೆನ್ನಾಗಿದೆ, 600 ರೂಪಾಯಿ ಅಂತೆ, ಆರಾಮಾಗಿ ಕೊಡ್ಬೋದು.
ಹೈಟ್ ಎಷ್ಟಿರ್ಬೋದು ಹೇಳು, ಹೈಟ್ ಎಷ್ಟಿರ್ಬೋದು? 2 ಅಡಿ 2.5 ಅಡಿ 3 ಅಡಿ ಅಂತ ಇಟ್ಕೊಳ್ಳಿ. ಚೆನ್ನಾಗಿದೆ. 600 ಅಂತೆ, ಇನ್ನೂ ಮಾತಾಡಿ ಕಮ್ಮಿ ಮಾಡ್ಬೋದು. ಚೆನ್ನಾಗಿದೆ. ಇವಾಗ ನಾನು ಎತ್ಕೊಂಡೋಯ್ತು ನಮ್ಮಮ್ಮ ನೋಡಿಲಿ, ಇದು ಚೆನ್ನಾಗಿದೆ ನೋಡು, ಇದು ಚೆನ್ನಾಗಿದೆ. ಅಲ್ಲ ಇವ್ರನ್ನ ತಗೊಂಡೋದ್ರೆ ಏನ್ ಹೇಳಲ್ಲ, ಇವ್ರನ್ನ ತಗೊಂಡೋದ್ರೆ ಅಲ್ಲಿ ಅಲ್ಲಿ ನೋಡು, ಬುದ್ಧ ನೋಡಲ್ಲಿ, ಬುದ್ಧಾನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ನೋಡಿ. 600 ಅಂತೆ ಕೊಡ್ಬೋದು. ಏಯ್ ಕ್ಯೂಟ್ ಆಗಿದ್ದಾಳೆ, ಕ್ಯೂಟ್ ಆಗಿದ್ದಾಳೆ. ಹೌದಾ ಗೈಸ್? ಕಮೆಂಟ್ ಹಾಕಿ ಗೈಸ್. ಚೆನ್ನಾಗಿದೆ, ಬಟ್ ಮನೇಲಿ ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲ ಮುಗಿಸ್ತಾನೆ. ಯಾವಾಗಲೂ ಹೇಳೋತಾರ ಒಂದೇ ಮಾತು, ಗೆದ್ದೆ ಗೆಲುವೆ ಒಂದೇ ದಿನ ಗೆಲ್ಲಲೇಬೇಕು ಓಡ್ಲೇತಾನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಬೋನ್ ಮಾಡೋ ನಮಸ್ಕಾರ. ಅಲ್ಲಿ ಚಾರ್ಜಿಂಗ್ ಕಮ್ಮಿ ಆಗೋಯ್ತು, ಅದಕ್ಕೆ ಬ್ಲಾಗ್ ಏನು ಮಾಡಿಬಿಟ್ಟೆ ಗೈಸ್. ಸಿ ಯು, ಬಾಯ್.